ಈಗ ನೀವಿಬ್ರು ತುಂಬಾ ಸೈಲೆಂಟ್. ನಾನು ನಿಮ್ಮಿಬ್ಬರಿಗೂ ಕೂಡ ಒಂದು ಟಾಸ್ಕ್ ಕೊಡ್ತಾ ಇದ್ದೀನಿ. ಹೇಳಿ. ಸದ್ಯಕ್ಕೆ ನೀವು ಕೂತಿರುವಂತಹ ಸೋಫಾ BMTC ಬಸ್ಸು. BMTC ಬಸ್ಸಲ್ಲಿರುವಂತಹ ಒಂದು ಸೀಟು. ಆ ಸೀಟ್ಗಾಗಿ ಇಬ್ರು ಜಗಳ ಆಡಬೇಕು. ಅಯ್ಯೋ ನಮ್ಮಮ್ಮ ಜಗಳ ಆಡಲ್ಲ, ಪರವಾಗಿಲ್ಲ, ನಾನು ಇಲ್ಲ ಅದೇಂಗೆ ಒಂದು ಟಾಸ್ಕ್ ಮೇಡಮ್. ಇಲ್ಲ ನನ್ನ ಅಂದ್ರೆ ನನ್ ಮಗಳು ಅಂತಲ್ಲ, ಬೇರೆಯವ್ರಿಗೂ ಆಯ್ತು ಕುತ್ಕೊಳ್ಳಿ ಅಂದ್ಬಿಟ್ಟು ನಿಂತ್ಕೊಂಡ್ಬಿಡ್ತೀನಿ. ಹಿಂಗ್ ಸಾಫ್ಟ್ ಇದ್ರೆ ಅದು ಹಿಂಗೆ ಸರ್ವೈವ್ ಆಗ್ತೀರಾ ಅಂತ. ಸಾಫ್ಟ್ ಇದ್ರು ತುಂಬಾ ಸ್ಟ್ರಾಂಗ್ ಇದಾರೆ, ತುಂಬಾ ಫೇಸ್ ಮಾಡಿದ್ದಾರೆ, ಅದ್ರಲ್ಲೆಲ್ಲ ತುಂಬಾ ಸ್ಟ್ರಾಂಗ್ ಇದಾರೆ. ಬಟ್ ಹೇಳ್ದಂಗೆ ಪರವಾಗಿಲ್ಲ ನಾನು ನಿಂತ್ಕೊಂತೀನಿ ನೀವು ಕೂತಿರಿ ಅಂತ ಹೇಳದೆ ಅಷ್ಟೇನಾ? ಹೌದು ಅಲ್ಲ ಹಿಂಗಿತ್ತು ಅಂದ್ರೆ ಹೆಂಗೆ ಸಮಾಜದಲ್ಲಿ ಅಂತ ಸರ್. ಹಾಗೇನೆ ಬೆಳ್ದಿರೋದು ಹಾಗೇನೆ, ನನ್ನ ಮಗಳು ಬೆಳೆಸಿರೋದು ಹಾಗೇನೆ. ಈಗ ಯಾವುದೇ ಒಬ್ಬ ಮಗಳು ಸಿನಿಮಾ ರಂಗ ಅಥವಾ ಕಿರುತೆರೆಗೆ ಎಂಟ್ರಿ ಕೊಡಬೇಕು ಅಂತಂದಾಗ ಫ್ಯಾಮಿಲಿ ಅವರು ಏನೇನಪ್ಪ ಹೆಂಗಾಗುತ್ತೆ, ಯಾಕಂತಂದ್ರೆ ಒಂದಷ್ಟು ಒಳ್ಳೆದು ಇರುತ್ತೆ, ಒಂದಷ್ಟು ಕೆಟ್ಟದ್ದು ಇರುತ್ತೆ. ಸೊ ಆ ಥರ ಬಂದಾಗ ನೀವು ಅವ್ರಿಗೆ ನಿಮ್ ಫಸ್ಟ್ ಚಾನ್ಸ್ ಸಿಕ್ಕಿದೆ ಅಂತಂದಾಗ ಮನೆಯವರ ರಿಯಾಕ್ಷನ್ ಹೆಂಗಿತ್ತು? ಅಮ್ಮ ನಿಮ್ಗೆ ಹೆಂಗಿತ್ತು ಸಿನಿಮಾ ರಂಗಕ್ಕೆ ಅಥವಾ ಸೀರಿಯಲ್ ಬರ್ತೀನಿ ಅಂತಂದಾಗ? ಅದು ಅಂದ್ರೆ ಅವಳು ನಿಜ ಹೇಳ್ಬೇಕು ಅಂದ್ರೆ ಅವಳು ಇಂಜಿನಿಯರ್ ಟಾಪರ್ ಸರ್, ಟಾಪರ್. ಎವ್ರಿ ಟೈಮ್ ಬರುತ್ತೆ. ಟಾಪರ್ 97.6 ಅಂದ್ರೆ ಅಪ್ ಟು ಎಲ್ಲ ಓದೋದ ವಿಷಯದಲ್ಲಿ ಅಂತ ಅಂದ್ರೆ ಆ ಕೆಲಸನೂ ಸಿಕ್ಕಿ ಇಲ್ಲಿಗೆ ಹೋಗ್ತೀವಿ ಅಂದಾಗ ಫಸ್ಟ್ ಎಲ್ಲರಿಗೂ ಅಪ್ಪ ಅಮ್ಮಂಗೆ ಹಂಗೆ ಅನ್ಸುತ್ತಲ್ಲ ಸರ್, ನಮಗೂ ಹಂಗೆ ಅನಿಸ್ತಿದೆ. ಬಟ್ ಅವಳು ಇಲ್ಲಿ ನಮಗೆ ಪ್ರತಿಯೊಂದು ಈಗ ಏನಾದರೂ ಅವಳೇ ಡಿಸಿಷನ್ ತೊಗೊಳಕ್ಕೆ ನಾವು ಅವಳನ್ನ ಬಿಟ್ಬಿಟ್ಟಿದ್ವಿ, ಯಾಕಂದರೆ ನಮ್ಗೆ ಗೊತ್ತಿರಲಿಲ್ಲ ಯಾವುದು ಅಂತ. ಬಟ್ ಇಂಡಸ್ಟ್ರಿನಲ್ಲಿ ಬಟ್ ಅವಳು ಪ್ರತಿಯೊಂದು ಹೇಳೋಳು ಹಿಂಗೆ ಕೇಳ್ತಿದ್ದಾರೆ ಮಮ್ಮಿ, ಹಿಂಗೆ ಇದು ಮಾಡ್ತಿದ್ದಾರೆ ಮಮ್ಮಿ ಅಂತ. ಮತ್ತು ಸೀರಿಯಲ್ಗೆ ಹೋಗುವಾಗಲೂ ಅಷ್ಟೇ, ನಾವು ಹೋಗುವಾಗಲೂ ಹೊರಟಾಗ್ಲೂ ಒಂದು ಫೋನು, ಅಲ್ಲಿ ರೀಚ್ ಆದಾಗ ಒಂದು ಫೋನು, ಮತ್ತು ಮಧ್ಯಾಹ್ನ ಕುತ್ಕೊಂಡಾಗ ಊಟಕ್ಕೆ ಕುತ್ಕೊಂಡಾಗ ಒಂದು ಫೋನು, ಬಂದು ಮನೆಗೆ ಹೊರಟಿದ್ದೀನಿ ಮಮ್ಮಿ ಅಂತ ಒಂದು ಫೋನು, ಬಂದು ರೀಚ್ ಆದಮೇಲೆ ಒಂದು ಫೋನು, ಆಮೇಲೆ ಮಧ್ಯ ಒಂದೊಂದ್ಸಲ 2 ಗಂಟೆ ಯಾವಾಗಾದರೂ ಒಂದೊಂದು ಸಲ ಆಗ್ತಾ ಇದ್ದಾಗ ಹಂಗೆ ಅನ್ನೋಳು, ಇಲ್ಲ ಮಮ್ಮಿ ನೀನು ಮಲ್ಕೋ, ನಾನು ಮಾಡ್ತೀನಿ, ಮೆಸೇಜ್ ಹಾಕ್ತೀನಿ, ವಾಯ್ಸ್ ಮೆಸೇಜ್ ಹಾಕ್ತೀನಿ, ನೀನು ಮಲ್ಕೋ ಅಂತ. ಅವಳು ವಾಯ್ಸ್ ಮೆಸೇಜ್ ಹಾಕಿದ ತಕ್ಷಣ ನಾನು ವಾಯ್ಸ್ ಮೆಸೇಜ್ ಹಾಕಿದ್ರೆ ಬೈಯೋಳು, ನಿಮ್ಮ ಹೆಲ್ತ್ ನೋಡ್ಕೊಳ್ಳಲ್ವಾ ನೀವು, ಮಲ್ಕೊಳ್ಳಿ ನಾನು ಬಂದಿದ್ದೀನಿ ಅಂತ. ಐ ಥಿಂಕ್ ಅದೇ ಇವಾಗ ನಮ್ದು ಅವರೇ ಬೇರೆ ಜನರೇಷನ್ ಅಲ್ಲಿ ಇರ್ತಾರೆ, ಇವಾಗ ನಾವೆಲ್ಲ ಒಂದ್ ಜನರೇಷನ್ ಇದೆ, ಪೇರೆಂಟ್ಸ್ ಇನ್ನೊಂದ್ ಜನರೇಷನ್, ಅವ್ರಿಗೆ ಅರ್ಥ ಮಾಡ್ಸಕ್ಕೆ ಇಮಿಡಿಯೇಟ್ಲಿ ಕಷ್ಟ ಆಗುತ್ತೆ. ಬಟ್ ನಾವು ಹಾನೆಸ್ಟ್ ಆಗಿ ಕರೆಕ್ಟ್ ಪಾತ್ ಅಲ್ಲಿ ಇದೀವಿ ಅಂತ ಅವ್ರಿಗೆ ನಂಬಿಕೆ ಬಂದ್ಬಿಟ್ರೆ ಅವರಷ್ಟು ಯಾರು ಸಪೋರ್ಟ್ ಮಾಡಕ್ ಸಾಧ್ಯನೇ ಇಲ್ಲ ಅನ್ಸುತ್ತೆ. ಅಪ್ಪ ಅಮ್ಮನೇ ಸಿಕ್ಕಾಬಟ್ಟೆ. ನಾನು ಒಳಗಡೆ ಇದ್ದಾಗ್ಲೂ ಅಲ್ಲಿ ನಮ್ ಕೋ ಕಂಟೆಸ್ಟೆಂಟ್ಸ್ ಕತೆಗಳನ್ನ ಕೇಳ್ಬೇಕಾರೆ, ಅವ್ರ ಜರ್ನಿ ಬಗ್ಗೆ ಮಾತಾಡ್ಬೇಕಾದ್ರೂ ಅಷ್ಟೇ ಫಸ್ಟ್ ಇನಿಷಿಯಲಿ ಅಯ್ಯೋ ಯಾಕೆ ಬೇಕು ನಮ್ಮ ಮಗ, ಯಾಕೆ ಅಲ್ಲೋ ಕಷ್ಟ ಪಡ್ಬೇಕು ಅನ್ನೋ ಒಪಿನಿಯನ್ನೇ ಇರುತ್ತೆ ಎಲ್ಲರಿಗೂ. ಬಟ್ ಅವನೇನೋ ಮಾಡ್ತಿದ್ದಾನೆ, ಸರಿಯಾದ ದಾರಿಲೇ ಇದ್ದಾನೆ ಅಂತ ಅನ್ಸ್ದಾಗ ಸಿಕ್ಕಾಬಟ್ಟೆ ಸಪೋರ್ಟ್ ಮಾಡ್ತಾರೆ ಪೇರೆಂಟ್ಸ್. ಎಷ್ಟು ಅವರ್ಸ್ ರೆಡಿ ಆಗಕ್ಕೆ ಟೈಮ್ ತಗೊಳ್ತೀರಿ? ಯಾಕಂದ್ರೆ ಬಿಗ್ ಬಾಸ್ ಮನೆಯಲ್ಲಿ ತುಂಬಾ ಚೆನ್ನಾಗಿ ಕಾಣಿಸ್ತಿದ್ ನೀವೇ ಅಂತ ಹೇಳ್ಬಿಟ್ಟು ಸೋಷಿಯಲ್ ಮೀಡಿಯಾದಲ್ಲಿ ಒಂದಷ್ಟು ವರ್ಗ ಮಾತನಾಡ್ಕೊಳ್ತಿದ್ದಾರೆ. ಅದೇ ರೆಡಿ ಆಗಕ್ಕೆ ಇಲ್ಲ, ಫಾಸ್ಟ್ ಆಗಿ ರೆಡಿ ಆಗ್ತಿದೆ, ಯಾಕಂದ್ರೆ ಅದು ಆಮೇಲೆ ಒಂದು ಕಾರಣ ಆಗ್ಬಿಡುತ್ತೆ. ಬರೀ ಪೌಡರ್ ರೂಮ್ ಅಲ್ಲೇ ಇರ್ತಾರೆ ಅನ್ನೋದು, ಆ ಮನೇಲಿ ಏನ್ ಮಾಡಿದ್ರೆ ಒಂದು ಕಾರಣ ಆಗುತ್ತೆ ಅನ್ನೋದು ಇರುತ್ತೆ. ಫಸ್ಟ್ ಬಿಗ್ ಬಾಸ್ ಮನೆಗೆ ಹೋಗಕ್ ಮುಂಚೆ ಎಷ್ಟು ಟೈಮ್ ತಗೋತಿದ್ದೆ, ಅದಕ್ಕಿಂತ ಬೇಗ ರೆಡಿ ಆಗೋದ್ ಕಲ್ತೀನಿ ಇವಾಗ. ಕ್ವಿಕ್ ಆಗಿ ರೆಡಿ ಆಗಿ ಎಷ್ಟು ನಿಮಿಷ ಬೇಕು? ಐ ಥಿಂಕ್ ಒಂದು 10-12 ಮಿನಿಟ್ಸ್, ಬಟ್ ಅಲ್ಲಿ ಟೈಮ್ ಗೊತ್ತಾಗ್ತಿರ್ಲಿಲ್ಲ. 10-12 ಮಿನಿಟ್ಸ್ ಅಲ್ಲಿ ಮ್ಯಾಕ್ಸಿಮಮ್ 15 ಮಿನಿಟ್ಸ್. ಎಸ್ ಅಮ್ಮ, ಈಗ ನಿಮ್ಮ ಮಗಳಿಗೆ ಯಾವ ತರ ಗಂಡು ಬೇಕು? ಇದು ಅವಳೇ ತೀರ್ಮಾನ ಮಾಡ್ಬೇಕು. ಅವ್ರಿಗೆ ಬಿಟ್ಟಿದ್ದ? ಅವ್ರಿಗೆ ಬಿಟ್ಟಿತ್ತು. ಲವ್ ಮ್ಯಾರೇಜ್, ಅರೇಂಜ್ ಮ್ಯಾರೇಜ್? ಅವಳು ಹೆಂಗ್ ಹೇಳಿದ್ರು ನಾವು ಅದಕ್ಕೂ ರೆಡಿ. ಅವರು ಮನೆ ಒಳಗಡೆ ಬಂದಾಗ್ಲೂ ನಮ್ಮ ಅಪ್ಪನ್ ಕೇಳ್ತಾ ಇದ್ರು ಅಲ್ಲಿ, ಅವಾಗ ನಮ್ಮ ಅಪ್ಪ ಅದೇ ಹೇಳಿದ್ರು, ಅವ್ಳಿಗೆ ಬಿಟ್ಬಿಟ್ಟಿದೀವಿ ಅಂತ. ಓಕೆ, ಈಗ ನಟಿ ಮಣಿಯರು ಕೇವಲ ನಟನೆಗೆ ಮಾತ್ರ ಸೀಮಿತ ಅಲ್ಲದೆ ಬೇರೆ ಬೇರೆ ರಂಗಗಳಿಗೂ ಕೂಡ ಕಾಲಿಡ್ತಾ ಇದ್ದಾರೆ. ಬಿಸ್ನೆಸ್ ಆಗಿರ್ಬೋದು ಆ ಥರ. ಸೊ ಬಿಗ್ ಬಾಸ್ ಅಂತೂ ಆಯಿತು, ಕಿರುತೆರೆ ಆಯಿತು, ನೆಕ್ಸ್ಟ್ ಸಿನಿಮಾಗಳ ಆಫರ್ ಅಂತೂ ಬಂದೇ ಬರುತ್ತೆ. ವಾಟ್ ನೆಕ್ಸ್ಟ್ ಅಂತ ಬಂದಾಗ ಬೇರೆ ಬಿಸ್ನೆಸ್ ಕಡೆ ಏನಾದರೂ ವಾಲು ಅಂತ ಪ್ಲಾನ್ಸ್ ಇದೆಯಾ ನಿಮಗೆ ಅಂತ? ಇಲ್ಲ, ಬಿಸ್ನೆಸ್ ನಂಗೆ ಆಂಟ್ರಪ್ರಿನರ್ ಆಗಬೇಕು ಅನ್ನೋದು ಅಷ್ಟು ಐಡಿಯಾ ಇಲ್ಲ ನನಗೆ. ಯಾಕಂದ್ರೆ ಏನೇ ಒಂದು ಬಿಸ್ನೆಸ್ ಓಪನ್ ಮಾಡಬೇಕು ಅಂದ್ರೆ ಒಂದು ಪ್ಯಾಷನ್ ಇರಬೇಕು ಅದ್ರ ಮೇಲೆ.
ಆಮೇಲೆ ಒಂದಷ್ಟು ರಿಸರ್ಚ್ ಮಾಡಿರಬೇಕು, ಆಮೇಲೆ ಅದನ್ನ ಸ್ಟಾರ್ಟ್ ಮಾಡಬೇಕು ಅನ್ನೋದು ನನಗಿರೋದು. ಅಷ್ಟು ಐ ಆಮ್ ನಾಟ್ ಪ್ಯಾಷನೇಟ್ ಏನೋ ಒಂದು ಇನ್ಸ್ಟಿಟ್ಯೂಷನ್ ಆ ಥರ. ಐ ಆ್ಯಕ್ಟ್ ಮಾಡಬೇಕು, ಅದರಲ್ಲಿ ನಾನು ಸೆಟಲ್ ಮಾಡ್ಕೋಬೇಕು. ಇವಾಗ ನನ್ನ ತಮ್ಮ ವರ್ಕ್ ಮಾಡೋಕ್ಕೆ ಇವಾಗ ಶುರು ಮಾಡಿದ್ದಾನೆ. ಸೊ ಒಂದು ಫ್ಯೂ ಇಯರ್ಸ್ ಆದಮೇಲೆ ಐ ಕ್ಯಾನ್ ಟೇಕ್ ರೆಸ್ಟ್, ಅವನು ಟೇಕ್ ಓವರ್ ಮಾಡ್ತಾನೆ, ಆ ಥರದ್ದೆಲ್ಲ ಆಸೆ ಇದೆ. ಬಟ್ ಬಿಸ್ನೆಸ್ ಮಾಡಬೇಕು ಅನ್ನೋದು ಇನ್ನೂ ಯೋಚನೆ ಇಲ್ಲ. ಬಟ್ ಒಂದೊಂದ್ಸಲಿ ಮನೆ ಒಳಗಡೆ ಅಶ್ವಿನಿ ಮ್ಯಾಮ್ ಹೇಳ್ತಿದ್ರು, ನೀನು ಲಾಯರ್ ಆಗ್ಬೋದು, ಕರೆಕ್ಟ್ ಪಾಯಿಂಟ್ ಮಾತಾಡ್ತೀಯ, LLB ಮಾಡು ಆ ಥರ ಹೇಳೋರು. ಆಮೇಲೆ ಏನಾದ್ರು ಫ್ಯಾಷನ್ ಬಗ್ಗೆ ಏನಾದ್ರು ಮಾಡು, ಸ್ಟೈಲಿಂಗ್ ಆ ಥರದ್ದೆಲ್ಲ ಹೇಳ್ತಿದ್ರು. ಆ ಸ್ಟೈಲಿಂಗ್ ಆ ಥರದ್ದು ಏನಾದ್ರು ಮಾಡಬೇಕು ಅಂತಿದೆ, ಬಟ್ ಎಕ್ಸಾಕ್ಟ್ ಬಿಸ್ನೆಸ್ ಐಡಿಯಾ ಇನ್ನೂ ಇಲ್ಲ. ಎಸ್, ಆಗಲೇ ಕೇಳಿದ್ದೆ ಹುಡುಗ ಹೆಂಗಿರಬೇಕು ಅಂತ ಹೇಳ್ಬಿಟ್ಟು. ಸ್ಪಂದನ ಅವ್ರಿಗೆ ಇಷ್ಟ ಆಗುವಂಥ ಹುಡುಗ ಯಾವ ಥರ ಕ್ವಾಲಿಟೀಸನ್ನು ಹೊಂದಿರಬೇಕು ಅಂತ? ಕ್ವಾಲಿಟೀಸ್ ಅಂದರೆ ಸೆನ್ಸಿಬಲ್ ಆಗಿರ್ಬೇಕು. ಒಂದೊಂದ್ಸಲಿ ಹುಡುಗರ ಜೊತೆ ಮಾತಾಡುವಾಗ ಇಸ್ ನಾಟ್ ಮೇಕಿಂಗ್ ಎನಿ ಸೆನ್ಸ್ ಅಲ್ವಾ, ಯಾಕೆ ಅಂತ ಆ ಥರ ಅನ್ಸುತ್ತೆ. ಹಂಗಿರ್ಬಾರ್ದು, ಸೆನ್ಸಿಬಲ್ ಆಗಿರ್ಬೇಕು. ಸೆನ್ಸ್ ಆಫ್ ಹ್ಯೂಮರ್ ಸ್ವಲ್ಪ ಇರಬೇಕು. ಇವಾಗ ಆ ಕಾಮಿಡಿ ಆಗಿರ್ಬೋದು, ಇಲ್ಲಾಂದ್ರೆ ಎಷ್ಟು ಸೀರಿಯಸ್ ಮಾತಾಡಕ್ಕಾಗುತ್ತೆ. ಸೊ ಸೆನ್ಸ್ ಆಫ್ ಹ್ಯೂಮರ್ ಇರಬೇಕು. ಆ್ಯಂಡ್ ಒಂದು ಫ್ಯಾಮಿಲಿಗೆ ರೆಸ್ಪೆಕ್ಟ್ ಇರಬೇಕು. ಬಿಕಾಸ್ ನಾನು ಫ್ಯಾಮಿಲಿಗೆ ಜಾಸ್ತಿ ಅಟ್ಯಾಚ್ಡ್ ಆಗಿರೋದ್ರಿಂದ ನಮ್ಮ ಅಪ್ಪ ಅಮ್ಮನೂ ಒಂಥರ ಅದೇ ಥರ ನೋಡ್ಕೊಳ್ಳೋ ಥರ. ಈಗ ನಮ್ಮ ಅಮ್ಮನೇ ಕೂಸ್ಬಿಟ್ಟು ಎಷ್ಟು ಹೇಳ್ಬೋದು ನನ್ನ ಪಾಯಿಂಟ್ಸ್ ಇದೆ. ನೀವು ನಾನು ಎಷ್ಟು ಪಾಲಿಶ್ಡ್ ಆಗಿ ಹೇಳೋದು ಪಾಲಿಶ್ಡ್ ಆಗಿ ಹೇಳ್ತಾ ಇದ್ದೀನಿ. ಅವ್ರು ಯೋಚನೆ ಮಾಡ್ತಾ ಇದ್ದಾರೆ, ನನ್ನ ಮಗಳು ಯಾವಾಗಿಂದ ಕಲಿತು ಈ ಥರ ಇಲ್ಲ ಸರ್, ಅವಳು ಚೆನ್ನಾಗೇ ಮಾತಾಡ್ತಾಳೆ ಸರ್. ಯಾಕಂದ್ರೆ ಅವಳು ರಾಂಗ್ ಡಿಸಿಷನ್ ತಗೊಳಲ್ಲ ಅಂತ ನಂಬಿಕೆ ಇದೆ ಸರ್. ಫುಲ್ ನಂಬಿಕೆ ಇದೆ ಸರ್. ಫುಲ್ ನಂಬಿಕೆ ಇದೆ. ರಾಂಗ್ ಡಿಸಿಷನ್ ಅವಳು ತಗೊಂಡಿಲ್ಲ. ಈಗ ಇಂಡಸ್ಟ್ರಿಯಲ್ಲಿ ಬಂದಾಗ್ಲೂ ತಗೊಂಡಿಲ್ಲ ಅಂತ ನಮ್ಗೆ ಇವಾಗ ಪೂರ್ತಿ ನಂಬಿಕೆ. ನೀವು ಮಾತಾಡ್ತಾನೆ ನನಗೆ ಏನ್ ಕೇಳಿ ನನಗೆ ಅದಕ್ಕೆ ಕೇಳಿದ್ ಅಮ್ಮ ಅಂದ ಏನ್ ಕೇಳಿ. ನಿಜವಾಗ್ಲೂ ಅಪ್ಪ ಇದ್ರೆ ಒಂದಷ್ಟು ಕಂಟೆಂಟ್ ಸಿಗ್ತಿತ್ತು ನಿಮ್ಗೆ. ಇಲ್ಲ, ಅವ್ರು ಮೈಸೂರಿಗೆ ಹೋದ್ರು ಅವ್ರು. ಅಮ್ಮ ಇಷ್ಟೇ, ಒಳಗಡೆನೂ ಅಷ್ಟೇ ಅಪ್ಪನೇ. ನಾನು ಅಪ್ಪ ಇಷ್ಟ ಮಾತಾಡ್ತೀನಿ, ಹೋದ್ಮೇಲೆ ರಕ್ಷಿತಾ ನಿಮ್ಗಿಂತ ನಿಮ್ಮ ಅಪ್ಪನೇ ಇಷ್ಟ ಅಂತ ಹೇಳ್ತಾ ಇದ್ಲು. ಬಿಕಾಸ್ ನಾನು ಅವಳೇ ಸರಿಗ್ ಮಾತಾಡ್ತಿರ್ಲಿಲ್ಲ ಒಳಗಡೆ ಬಂದ್ಮೇಲೆ. ನಮ್ಮಪ್ಪ ಬಂದ್ಮೇಲೆ ನಮ್ಮಪ್ಪ ಹೋಗ್ಬೇಕಾದ್ರೆ ಅಳ್ತಾ ಇದ್ಲು ಅವಳು. ಸೊ ಏನು ಅಪ್ರೂಪಕ್ಕೆ ಬಂದ್ಬಿಟ್ಟಿದ್ದೀರಾ ಅಂತಂದ್ರೆ, ಬಿಗ್ ಬಾಸ್ ಮನೆಗೆ ಅಪ್ರೂಪಕ್ಕೆ ಬರ್ಬೇಕು ಗಿಲ್ಲಿ ಅಂತ ಹೇಳ್ತಾರೆ ನಮ್ಮಪ್ಪ. ಸೊ ಆತ ನಮ್ಮಪ್ಪ ಸ್ಪಾಂಟೇನಿಯಸ್ ಆಗಿ ಮಾತಾಡ್ತಾರೆ, ನಮ್ಮಮ್ಮ ಕ್ವಾಯಟ್. ಓಕೆ, ಫೈನಲಿ ಮಗಳ ಬಿಗ್ ಬಾಸ್ ಜರ್ನಿಯನ್ನ ನೋಡಿದ್ಮೇಲೆ ಹೆಂಗ್ ಅನ್ನಿಸ್ತು ನಿಮ್ಗೆ? ಏನಾದ್ರು ಹೇಳೋದಾದ್ರೆ ಕರ್ನಾಟಕ ಜನತೆಗೆ. ಕರ್ನಾಟಕ ಜನ ಥ್ಯಾಂಕ್ ಯು ಸಪೋರ್ಟ್ ಮಾಡಿರೋದಕ್ಕೆ ಎಲ್ಲಾರ್ಗು. ಅಂದರೆ ಅವಳ ಫ್ಯಾನ್ಸ್, ರಿಲೇಷನ್ಸ್, ಕಸಿನ್ಸ್ ಎಲ್ಲರಿಗೂ ಥ್ಯಾಂಕ್ ಯು ಹೇಳಕ್ಕೆ ಇಷ್ಟ. ಕಲರ್ಸ್ ಕನ್ನಡದವ್ರಿಗೆ ಮತ್ತೆ ಬಿಗ್ ಬಾಸ್ ಟೀಮ್ಗೆ ಎಲ್ರಿಗೂ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ಸ್ ಅಮ್ಮ, ಒಂದಷ್ಟು ಸಮಯ ಕೂತಿದ್ದಕ್ಕೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.